ಚಲಿಸುತ್ತಿದ್ದ ರೈಲಿನಲ್ಲಿ ಬಾಲಕಿಗೆ ಲೈಂಗಿಕ ಕಿರುಕುಳ ಕೇಸ್. ಪೋಕ್ಸೋ ಆರೋಪದಡಿ ಆರೋಪಿಗೆ 5 ವರ್ಷ ಜೈಲು ಶಿಕ್ಷೆ. ಎಸ್ ವೀಕ್ಷಕರೇ, ಚಲಿಸ್ತಾ ಇದ್ದ ರೈಲಿನಲ್ಲಿ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ 28 ವರ್ಷದ ಸಿಎ ಸತ್ಯ ಅಲಿಯಾಸ್ ಮೊಟ್ಟೆ ಎಂಬಾತನಿಗೆ ಪೋಕ್ಸೋ ನ್ಯಾಯಾಲಯ 5 ವರ್ಷ ಜೈಲು ಶಿಕ್ಷೆ ಹಾಗೂ 2,000 ದಂಡವನ್ನ ವಿಧಿಸಿದೆ. ಆರೋಪಿಯನ್ನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಾಮನಹಳ್ಳಿ ನಿವಾಸಿ ಎನ್ನಲಾಗಿದೆ. ಇನ್ನು ಬಾಲಕಿ ರೈಲಿನಲ್ಲಿ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೊರಟಿದ್ರು. ಇದೇ ರೈಲಿನಲ್ಲಿದ್ದ ಸತ್ಯ ಎನ್ನುವ ವ್ಯಕ್ತಿ ಬಾಲಕಿಗೆ ಕಿರುಕುಳವನ್ನ ನೀಡಿದ್ದ. ಅರಸೀಕೆರೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮೈಸೂರು ವೃತ್ತದ ರೈಲ್ವೆ ಇನ್ಸ್ಪೆಕ್ಟರ್ ಎಲ್ ಶ್ರೀನಿವಾಸ್ ತನಿಖೆಯನ್ನ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದ್ರು. ಇನ್ನು ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಕಾಶ್ ಎಸ್ ಅವರು ಪ್ರಕರಣದ ಕುರಿತು ವಿಚಾರಣೆಯನ್ನ ನಡೆಸಿದ್ರು. ಅಪರಾಧಿ ವಿರುದ್ಧ ಆರೋಪ ಸಾಬೀತಾದ ಕಾರಣ ಶಿಕ್ಷೆಯನ್ನ ವಿಧಿಸಿದ್ದಾರೆ. ಬಾಲಕಿಗೆ 53,000 ಪರಿಹಾರ ನೀಡುವಂತೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸೂಚಿಸಿದ್ದಾರೆ. ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಣಮಂತರಾಯ ತಳಕೆರೆ ವಾದವನ್ನ ಮಂಡಿಸಿ ಬಾಲಕಿಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮಸ್ಕಾರ, ನಾನು ಹನುಮಂತರಾಯ ತಳಕೇರಿ ಅಂತ. ನಾನು ಸರ್ಕಾರಿ ಅಭಿಯೋಜಕರು, ಅದರ ಜೊತೆಗೆ ಪ್ರಭಾರಿ ವಿಶೇಷ ಸರ್ಕಾರಿ ಅಭಿಯೋಜಕರು, ತುಮಕೂರಿನ ಪೋಕ್ಸೋ ನ್ಯಾಯಾಲಯದಲ್ಲಿ ಈಗ ಸುಮಾರು 6 ತಿಂಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈ ಪ್ರಕರಣದ ಮುಖ್ಯಾಂಶವೇನಂತಂದರೆ, ಇದು ಸುಮಾರು 16/10/2021 ಈ ನೊಂದ ಬಾಲಕಿ, ಆಕೆ ಅಕ್ಕ ಮತ್ತು ತಾಯಿ ಅಜ್ಜಿಯೊಂದಿಗೆ ಬೆಂಗಳೂರಿನಿಂದ ರೈಲ್ವೆ ಮೂಲಕ ಅಂದರೆ ಬೆಂಗಳೂರಿನಿಂದ ರಾಣೆಬೆನ್ನೂರಿಗೆ ಹೋಗುವಾಗ ಈ ರೈಲು ಸಂಖ್ಯೆ 0624 ಬೆಂಗಳೂರು ಹುಬ್ಬಳ್ಳಿ ಸ್ಪೆಷಲ್ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ಹೋಗುವಾಗ ಮಧ್ಯರಾತ್ರಿ 11:30 ಗಂಟೆ ಸುಮಾರಿಗೆ ನೊಂದ ಬಾಲಕಿ ಮತ್ತು ತಾಯಿ ಅಜ್ಜಿಯೊಂದಿಗೆ ಬೋಗಿಯಲ್ಲಿ ಸೀಟಿನ ಮೇಲೆ ಮಲಗಿಕೊಂಡಾಗ ಈ ಆರೋಪಿತನಾದ ಈ ಸಿಎ ಸತ್ಯ ಅಲಿಯಾಸ್ ಮೊಟ್ಟೆ ಎಂಬ ವ್ಯಕ್ತಿ ಮಂಡ್ಯ ಜಿಲ್ಲೆಯ ವಾಸಿಯಾಗಿದ್ದು, ಈತನು ಏನದ ನೊಂದ ಬಾಲಕಿಯ ಮೈ ಮೇಲೆ ಕೈಗಳನ್ನು ಸವರಿ ಆಕೆಯ ತುಟಿಗಳನ್ನು ಹಿಸುಕಿ ಈ ಲೈಂಗಿಕ ಕಿರುಕುಳವನ್ನು ನೀಡಿರುತ್ತಾನೆ. ಆ ಲೈಂಗಿಕ ಕಿರುಕುಳ ಸಂಬಂಧಪಟ್ಟಂತೆ ತುಮಕೂರು ಜಿಲ್ಲೆಯ ಅರಸೀಕೆರೆಯ ರೈಲ್ವೆ ಪೊಲೀಸ್ ಠಾಣೆಯವರು ಪ್ರಕರಣವನ್ನು ದಾಖಲಿಸಿ ಈ ಮೈಸೂರು ಜಿಲ್ಲೆಯ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್ ಎನ್ನುವರು ಸಂಪೂರ್ಣವಾದ ತನಿಖೆಯನ್ನು ನಡೆಸಿ ಪೋಕ್ಸೋ ನ್ಯಾಯಾಲಯದಲ್ಲಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದರು. ಈ ಆರೋಪಿತನ ವಿರುದ್ಧ ನಾವು ಪ್ರಕರಣವನ್ನು ರುಜುವಾತುಪಡಿಸಲು ಈ ಅಭಿಯೋಜನ ಪರವಾಗಿ ಸುಮಾರು ನೊಂದ ಬಾಲಕಿ, ತಾಯಿ ಮತ್ತು ವೈದ್ಯರು ಮತ್ತು ಇನ್ನುಳಿದ ಸಾಕ್ಷಿದಾರರನ್ನು ವಿಚಾರಣೆಗೆ ಒಳಪಡಿಸಿದಾಗ ಮಾನ್ಯ ಘನ ನ್ಯಾಯಾಲಯವು ಈ ಸರ್ಕಾರದ ಪರ ಹೂಡಿರುವ ಮೊಕದ್ದಮೆಯನ್ನು, ಆರೋಪಿತನ ವಿರುದ್ಧ ಹೂಡಿರುವ ಮೊಕದ್ದಮೆಯನ್ನು ಈ ಪಡಿಸಿದ್ದು ಸಿದ್ಧವಾಗಿದೆ ಅಂತ ಘನ ನ್ಯಾಯಾಲಯವು ತೀರ್ಪು ನೀಡಿದ್ದು, ಈ ಆರೋಪಿತನಿಗೆ ಈ ಕಲಂ 10 ಮತ್ತು 12 ಪೋಕ್ಸೋ ಕಾಯ್ದೆ ಅಡಿಯ ನಿಯಮದಲ್ಲಿ ಕಲಂ 10ಕ್ಕೆ 5 ವರ್ಷ, ಕಲಂ 12ಕ್ಕೆ 3 ವರ್ಷ, ಒಟ್ಟು 4,000 ರೂಪಾಯಿ ದಂಡ ವಿಧಿಸಿದ್ದು, ಈ ಒಟ್ಟಾರೆಯಾಗಿ 2 ಶಿಕ್ಷೆಗಳನ್ನು ಏಕಕಾಲದಲ್ಲಿ ಅವನು ಅನುಭವಿಸಬೇಕು ಆರೋಪಿ ಅಂತ ತೀರ್ಮಾನ ನೀಡಿದ್ದು, ಈ ನೊಂದ ಬಾಲಕಿಗೆ ಹೆಚ್ಚಿನ ಪರಿಹಾರಕ್ಕಾಗಿ ಇದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಿಗೆ ಅಂದರೆ 50,000 ರೂಪಾಯಿ ಪರಿಹಾರ ನೀಡಲು ಕೂಡ ಆದೇಶ ನೀಡಲಿದ್ದಾರೆ. ಈ ಆದೇಶವು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿದೆ. 5 ವರ್ಷ ಜೈಲು ಶಿಕ್ಷೆ ಆಗಿದೆ. ಈ ತೀರ್ಪಿನಿಂದ ಏನು ಸಂದೇಶ ಹೋಗ್ತಾ ಇದೆ ಸಮಾಜಕ್ಕೆ ಅಂತಂದರೆ, ಈ ಅಪ್ರಾಪ್ತ ನೊಂದ ಬಾಲಕಿಯರ ಮೇಲೆ ತೊಂದರೆ ಮಾಡಬಾರದು, ತೊಂದರೆ ಮಾಡಿದವರಿಗೆ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ ಎನ್ನುವ ಒಂದು ಸಂದೇಶ ಇದೆ. ಅದರಲ್ಲಿ ಇದು ವಿಶೇಷವಾಗಿ ಏನಂತಂದರೆ, ಸಾರ್ವಜನಿಕರದ ಒಂದು ಸಾರಿಗೆ ವ್ಯವಸ್ಥೆ ಇದೆಯಲ್ಲ, ಈ ರೈಲು ಆಯಿತು, ಬಸ್ಸು ಪ್ರಯಾಣದ ಸಂದರ್ಭದಲ್ಲಿ ಆದಂಥ ಘಟನೆಯಾಗಿದ್ದು, ಇದೊಂದು ಘೋರ ಸ್ವರೂಪವಾದ ಪ್ರಕರಣವೊಂದು ನ್ಯಾಯಾಲಯವು ಪರಿಗಣಿಸಿ ಆರೋಪಿತನಿಗೆ ಒಂದು ಶಿಕ್ಷೆ ನೀಡಿದ್ದು, ಇದು ಸಮಾಜಕ್ಕೆ ಮತ್ತು ನೊಂದ ಬಾಲಕಿಗೆ ನ್ಯಾಯ ಒದಗಿಸಿಕೊಡಲು ಒಂದು ಒಳ್ಳೆಯ ಕ್ರಮವನ್ನು ತೆಗೆದುಕೊಂಡಿದೆ ಅಂತ ನಾನು ಹೇಳ್ತೇನೆ.
ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.